ನಮ್ಮೂರಿನ ನಮ್ಮ ಗೆಳೆಯನೊಬ್ಬ ಆಗಾಗ್ಗೆ ಹೇಳ್ತಾ ಇರ್ತಾನೆ, ಈ ಭೂಮಿ ಮೇಲಿರುವ ಪ್ರತಿಯೊಂದು ಗಿಡ ಮರ ಬಳ್ಳಿ ಕಳ್ಳಿ ಸಸ್ಯಗಳಿಗೆಲ್ಲ ನಮ್ಮ ಪೂರ್ವಿಕರು ಹೆಸರಿಟ್ಟೋಗಿದ್ದಾರೆ. ಆ ಎಲ್ಲ ಹೆಸರುಗಳನ್ನು ಕೂಡ ನಮ್ಮಿಂದ ತಿಳ್ಕೊಳ್ಳಿಕ್ಕಾಗ್ತಿಲ್ಲ. ಅಲ್ಲದೆ ನಾವು ನಮ್ಗೆ ಹುಟ್ಟುವ ಒಂದೋ ಎರಡೋ ಮಕ್ಕಳಿಗೆ ಕೂಡ ಸ್ವತಃ ನಾವು ಹೆಸರಿಡ್ದೇ ಜ್ಯೋತಿಷಿಗಳನ್ನು ಕೇಳಿ ಆ ಹೆಸರಿಡ್ತಾ ಇದ್ದೀವಿ. ನಿಜಕ್ಕೂ ನಮ್ಮ ಪೂರ್ವಿಕರೇ ನಮಗಿನ್ನ ಬುದ್ಧಿವಂತರು ಅಂತ. ನನಗೂ ಈ ಗಿಡಗಂಟೆಗಳ ಬೆನ್ನತ್ತಿ ಹೋಗುವ ಹವ್ಯಾಸ ಶುರುವಾದಾಗಲಿಂದಲೂ ಕೂಡ ಆ ಗೆಳೆಯನ ಮಾತು ಮತ್ತೆ ನೆನಪಾಗಿ, ಹೌದಲ್ವ, ಅದೆಷ್ಟೋ ಗಿಡ ಮರಗಳ ಹೆಸರು ನಮಗೆ ಗೊತ್ತೇ ಇಲ್ಲ, ಅವುಗಳ ಸ್ವಭಾವಗಳು ಗೊತ್ತಿಲ್ಲ. ಆದರೆ ನಮ್ಮ ಪೂರ್ವಿಕರು ಆ ಗಿಡ ಮರ ಗಳ ಸ್ವಭಾವಕ್ಕೆ ತಕ್ಕಂತೆ ಗುಣಧರ್ಮಗಳಿಗೆ ತಕ್ಕಂತೆ ಸೂಕ್ತವಾದ ಹೆಸರಿಟ್ಟಿದ್ದಾರಲ್ಲ ಅಂತ ಅನಿಸುತ್ತೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಸ್ಯ ಅಂದರೆ ಈ ಪೊದೆ ಸಸ್ಯದ ಹೆಸರು ಈಗಿನ ಪೀಳಿಗೆಯ ಬಹುತೇಕ ಜನರಿಗೆ ಗೊತ್ತೇ ಇಲ್ಲ. ಕನ್ನಡದಲ್ಲಿ ಇದನ್ನು ಮಿಟ್ಲಿ, ಮರಳು ಕಾಗದ ಮರ, ಪುಂಜೆ, ಅಖೋರ್ ಮೊರನ್ ಅಂತೇಳಿ ಕರೀತಾರೆ. ನಾವು ಈ ಮಿಟ್ಲಿ ಗಿಡದ ಗುಣ ಸ್ವಭಾವವನ್ನು ಅರಿಬೇಕು ಅಂದರೆ ಬರೀ ಕಣ್ಣಿನಿಂದ ನೋಡಿದರೆ ಸಾಕಾಗೋದಿಲ್ಲ, ಅದನ್ನು ಮುಟ್ಟಿ ನೋಡಬೇಕು. ಮುಟ್ಟಿದಾಗ ಗೊತ್ತಾಗುತ್ತೆ ಆ ಗಿಡದ ಆ ಸಸ್ಯದ ಅದರ ಎಲೆಯ ಸ್ವಭಾವ ಏನು ಅಂತ ಹೇಳಿ. ಇಂಗ್ಲೀಷ್ನಲ್ಲಿ ಈ ಸಸ್ಯವನ್ನು ಸ್ಯಾಂಡ್ ಪೇಪರ್ ಟ್ರೀ ಅಂತೇಳಿ ಕರೀತಾರೆ, ಅಂದರೆ ಕನ್ನಡದಲ್ಲಿ ಮರಳು ಕಾಗದ ಮರ ಅಂತೇಳಿ. ಇದರ ಎಲೆಯನ್ನು ನಾವು ಕೈಯಿಂದ ಮುಟ್ಟಿದಾಗ ಇದು ನಿಜಕ್ಕೂ ನಮ್ಮ ಅನುಭವಕ್ಕೆ ಬರ್ತದೆ. ಅಂದರೆ ನಾವು ಹಿಂದೆ ಈ ಸೈಕಲ್ಡು ಟ್ಯೂಬು ಪಂಚರ್ ಆದಾಗ ಆ ಟ್ಯೂಬನ್ನು ಉಜ್ಜಲಿಕ್ಕೆ ಅಂದರೆ ಆ ರಬ್ಬರನ್ನು ಉಜ್ಜಲಿಕ್ಕೆ ಈ ಮರಳು ಕಾಗದವನ್ನು ಅಥವಾ ಉಪ್ಪು ಕಾಗದ ಅಂತ ಬಳಸ್ತಿದ್ದೀವಲ್ಲ, ಸೇಮ್ ಅದೇ ಅನುಭವ ಇದರ ಎಲೆಯನ್ನು ಮುಟ್ಟಿದಾಗ ಆಗ್ತದೆ. ಅದ್ರ ಮೇಲೆ ಯಾರಾದ್ರೂ ಈ ಮರಳನ್ನೇನಾದರೂ ಅಂಟಿಸಿದಾರೇನಪ್ಪ ಅನಿಸುತ್ತೆ ನೋಡಿ. ನಾನು ಅದಕ್ಕೆ ನನ್ನ ಉಗುರನ್ನು ಉಜ್ಜಿ ನೋಡಿದೆ, ಅದು ಉಗುರು ಕೂಡ ನಯವಾಗ್ತಾ ಹೋಗ್ತದೆ, ಅಷ್ಟು ಗಟ್ಟಿಯಾಗಿ ಅದು ಇದೆ. ನಮ್ಮ ಪೂರ್ವಿಕರು ಕೂಡ ಇದರ ಎಲೆಯ ಸ್ವಭಾವವನ್ನು ಅರಿತು ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದರು. ಏತಕ್ಕಾಗಿ ಪಡ್ಕೊಳ್ತಾ ಇದ್ರಪ್ಪ ಅಂದರೆ ಈ ಮರದ ವಸ್ತುಗಳನ್ನು, ದಂತದ ವಸ್ತುಗಳನ್ನು ಉಜ್ಜಲಿಕ್ಕೆ, ಅಂದರೆ ಅವುಗಳನ್ನು ನಯಗೊಳಿಸಲಿಕ್ಕೆ, ಹೊಳಪುಗೊಳಿಸಲಿಕ್ಕೆ ಇದರ ಎಲೆಯ ಉಪಯೋಗವನ್ನು ಪಡ್ಕೊಳ್ತಾ ಇದ್ದರು. ಹಾಗೆ ಅಡುಗೆ ಪಾತ್ರೆಗಳನ್ನು ಕೂಡ ಸ್ವಚ್ಛಗೊಳಿಸಲು ಇದರ ಎಲೆಯನ್ನು ಬಳಸ್ತಾ ಇದ್ದರು. ಅಲ್ಲದೆ ಈ ಮಿಟ್ಲಿ ಮರ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಕೂಡ ಉಲ್ಲೇಖವಾಗಿದೆ. ಇದರ ಎಲೆಗಳ ಸಾರ ಬ್ಯಾಕ್ಟೀರಿಯಾವನ್ನು ನಾಶ ಮಾಡ್ತದಂತೆ, ಮತ್ತು ಇದರ ಬೇರು ಹಸಿವನ್ನು ವೃದ್ಧಿಸುತ್ತದೆ. ಜೊತೆಗೆ ಇದು ಆನೆ ಕಾಲು ರೋಗಕ್ಕೆ ಒಂದು ಒಳ್ಳೆಯ ಔಷಧಿ ಅಂತ ಹೇಳಿ ಈ ಆಯುರ್ವೇದ ಗ್ರಂಥಗಳಲ್ಲಿಯೇ ಉಲ್ಲೇಖವಾಗಿದೆ. ಈ ಮಿಟ್ಲಿ ಸಸ್ಯ ಪೊದೆಯಾಗಿಯೂ ಬೆಳೀತದೆ ಮತ್ತು ಸಣ್ಣ ಗಾತ್ರದ ಮರವಾಗಿ ಕೂಡ ಬೆಳೀತದೆ. ಮೃದುವಾದ ತಿಳಿ ಬೂದು ಕಂದು ಬಣ್ಣದ ಈ ತೊಗಟೆ ಇರುವ ಈ ಗಿಡ ಹಲವಾರು ಕೊಂಬೆಗಳನ್ನು ಇಳಿಮುಖವಾಗಿ ಇಳಿಬಿಟ್ಕೊಂಡಿರ್ತದೆ. ಗಾಢ ಹಸುರಿನ ಎಲೆಗಳು ದುಂಡಾಗಿದ್ದು ನೋಡಲು ಗಮನ ಸೆಳೀತವೆ. ಇದು ಭಾರತ, ಶ್ರೀಲಂಕಾ, ಥೈಲ್ಯಾಂಡು, ಇಂಡೋನೇಷಿಯಾ, ಕಾಂಬೋಡಿಯಾ, ಮಲೇಷಿಯಾ, ವಿಯೆಟ್ನಾಂ ದೇಶಗಳಿಗೆ ಸ್ಥಳೀಯ ಸಸ್ಯವಾಗಿದೆ. ಭಾರತದ ಎಲ್ಲೆಡೆ ಸಾಮಾನ್ಯವಾಗಿ ಕಾಣಸಿಗುವ ಈ ಮಿಟ್ಲಿ ಸಸ್ಯದ ವೈಜ್ಞಾನಿಕ ಹೆಸರು ಸ್ಟ್ರೈಬ್ಲಸ್ ಅಸ್ಟರ್ ಅಂತೇಳಿ. ಇದರ ಕುಟುಂಬ ಮೊರೇಸಿ. ಈ ಸಸ್ಯಕ್ಕೆ ಈ ಥೈಲ್ಯಾಂಡ್ ದೇಶದಲ್ಲಿ ಬಹಳ ದೊಡ್ಡ ಹಿನ್ನೆಲೆ ಇದೆ. ಅಲ್ಲಿ ಕಳೆದ 700 ವರ್ಷಗಳಿಂದ ಕಾಗದ ತಯಾರಿಕೆಗಾಗಿ ಈ ಸಸ್ಯವನ್ನೇ ಬಳಸ್ತಿದ್ದಾರೆ. ಆ ದೇಶದ ಎಲ್ಲ ದಾಖಲೆಗಳನ್ನು ಕೂಡ ಈ ಮರದ ತೊಗಟೆಯ ಮೇಲೆಯೇ ಬರೆಯಲಾಗಿದೆ. ಅಲ್ಲಿ 20ನೇ ಶತಮಾನಕ್ಕಿಂತ ಇಂದಿನ ಬೌದ್ಧ ಗ್ರಂಥಗಳು, ಅಧಿಕೃತ ದಾಖಲೆಗಳನ್ನು ಇದರಲ್ಲಿ ಬರೆದದ್ದು ಅವನ್ನು ಕೊಯ್ ಪುಸ್ತಕಗಳು ಅಂತೇಳಿ ಕರೀತಾರೆ. ಇದರಿಂದ ತಯಾರಿಸಿದ ಕಾಗದ ಹೆಚ್ಚು ಬಾಳಿಕೆಗೆ ಬರುವುದಷ್ಟೇ ಅಲ್ಲದೆ ಬೇಗನೆ ಸುಟ್ಟು ಹೋಗೋದಿಲ್ಲ. ಜೊತೆಗೆ ಗೆದ್ದಲಿನಂಥ ಕೀಟಗಳು ಹಾನಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಗಿಡವನ್ನು ಇಂಗ್ಲೀಷ್ನಲ್ಲಿ ಟೂತ್ ಬ್ರಷ್ ಟ್ರೀ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಇದರ ಒಂದು ಕಡ್ಡಿಯನ್ನು ಅದರ ತುದಿ ಜಜ್ಜಿ ಹಲ್ಲುಜ್ಜಲಿಕ್ಕೆ ಬಳಸ್ತಾರೆ. ಇದರಿಂದಾಗಿ ದಂತಕ್ಷಯ ಮತ್ತು ಬಾಯಿಯ ದುರ್ವಾಸನೆ ನಾಶವಾಗಿ ಹೋಗ್ತದೆ, ಒಸಡಿನ ರಕ್ಷಣೆ ಆಗ್ತದೆ. ಇನ್ನೂ ಕೆಲವು ಕಡೆ ಇದರ ಎಲೆಯ ಹೊಗೆಯನ್ನು ಸೇವಿಸುವ ಮೂಲಕ ಗಂಟಲಲ್ಲಿ ಕಿರಿಕಿರಿ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ತಾರೆ. ಹಾಗೆ ಮೂಗಿನ ಸಮಸ್ಯೆಗಳು ಕೂಡ ಇದರ ಎಲೆಯನ್ನು ಚಿಕಿತ್ಸೆಯಾಗಿ ಬಳಸ್ತಾರೆ. ಇದೊಂದು ಸಾಂಪ್ರದಾಯಿಕ ಔಷಧೀಯ ಸಸ್ಯವಾಗಿದ್ದು ಇದರ ಪ್ರಯೋಜನ ಪಡೆಯಲಿಕ್ಕೆ ನೂರಾರು ಪ್ರಯೋಗಗಳು ಈಗಲೂ ಕೂಡ ನಡೀತಿದ್ದಾವೆ. ಇವತ್ತಿಗೂ ಕೂಡ ಇದು ಸಸ್ಯ ವಿಜ್ಞಾನಿಗಳಿಗೆ ಒಂದು ಆಸಕ್ತಿಯ ನಿಧಿಯಂತಹ ಸಸ್ಯ ಇದಾಗಿದೆ. ಈ ಮಿಟ್ಲಿ ಗಿಡದ ಈ ಎಲ್ಲ ಮಾಹಿತಿ ಜೊತೆಗೆ ಇದರ ಸ್ವಭಾವವನ್ನು ಅರಿಬೇಕು ಅಂದರೆ ನೀವು ಒಮ್ಮೆ ಇದರ ಎಲೆಯನ್ನು ಮುಟ್ಟಿ ನೋಡಲೇಬೇಕು. ಆಗ ಇದು ಒಂದು ಮರಳು ಕಾಗದ ಮರ ಅಂತ ನಿಮ್ಮ ಅನುಭವಕ್ಕೆ ಬರ್ತದೆ. ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಗನ್ಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.